ಗೈಸ್ ಇವತ್ತಿನ ಬ್ಲಾಗ್ದಾಗ ವೆರಿ ಸ್ಪೆಷಲ್ ಐತೆ. ಅದಕ್ಕಿಂತ ಮುಂಚಿತವಾಗಿ ನಾವು ಒಂದು ಏನು ಅನ್ನೋದು ಏನು ಸ್ಪೆಷಲ್ ಅಂತಂತಂದ್ರೆ ಇವತ್ತಿನ ಬ್ಲಾಗ್ದಾಗ ಒಂದು ಗುಡ್ ನ್ಯೂಸ್ ಐತಿ, ಒಂದು ಬ್ಯಾಡ್ ನ್ಯೂಸ್ ಐತಿ, ಒಂದು ಒಳ್ಳೆ ಇದೂ ಐತಿ, ಒಳ್ಳೆ ವಿಶೇಷ ಐತಿ, ಕೆಟ್ಟ ವಿಶೇಷವೂ ಐತಿ. ಎರಡೂ ಹೇಳ್ತೇನಂತ. ಅದಕ್ಕಿಂತ ಮುಂಚಿತವಾಗಿ ನಾನು ಫಸ್ಟ್ಲಿಂದ ಎಂಡ್ ಮಟ್ಟ ಬ್ಲಾಗ್ ನೋಡ್ರಿ ಪೂರ್ತಿ. ಹೇ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ಪೀಟರ್ಸ್ ವ್ಲಾಗ್. ಗಾಯ್ಸ್ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡತ್ತೀರಿ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಗೈಸ್ ಇವತ್ತಿನ ಬ್ಲಾಗ್ದಾಗ ವೆರಿ ಸ್ಪೆಷಲ್ ಐತೆ. ಅದಕ್ಕಿಂತ ಮುಂಚಿತವಾಗಿ ಏನು ಸ್ಪೆಷಲ್ ಅಂತಂತಂದ್ರೆ ಇವತ್ತಿನ ಬ್ಲಾಗ್ದಾಗ ಒಂದು ಗುಡ್ ನ್ಯೂಸ್ ಐತಿ, ಒಂದು ಬ್ಯಾಡ್ ನ್ಯೂಸ್ ಐತಿ, ಒಂದು ಒಳ್ಳೆ ಇದೂ ಐತಿ, ಒಳ್ಳೆ ವಿಶೇಷ ಐತಿ, ಕೆಟ್ಟ ವಿಶೇಷವೂ ಐತಿ. ಎರಡೂ ಹೇಳ್ತೇನಂತ. ಅದಕ್ಕಿಂತ ಮುಂಚಿತವಾಗಿ ನಾನು ಫಸ್ಟ್ಲಿಂದ ಎಂಡ್ ಮಟ್ಟ ಬ್ಲಾಗ್ ನೋಡ್ರಿ, ಪೂರ್ತಿ ಬ್ಲಾಗ್ ನೋಡ್ರಿ. ನನಗೆ ಒಂದು ಖುಷಿ ವಿಷಯನೂ ಚಲೋ ಅನ್ಸೈತೆ, ಆಮೇಲೆ ಒಂದು ಸೈಡ್ ಬೇಜಾರೂ ಆಗೈತಿ, ಅದನ್ನು ಹೇಳ್ತೀನಿ, ಎರಡು ಹೇಳ್ತೀನಿ. ಸೊ ಎಲ್ಲರೂ ಈ ವ್ಲಾಗ್ ಫುಲ್ ಎಂಡ್ ಮಟ್ಟ ನೋಡ್ರಿ. ಸೊ ಅದಕ್ಕಿಂತ ಮುಂಚಿತ ಮಮ್ಮಿಗೂ ಭೇಟಿ ಅವ್ನು ಬರ್ರಿ ಗಾಯ್ಸ್. ಮಮ್ಮಿ ಹಲೋ ಬರ್ಸಿಗ ಹಲೋ ಹಾಯ್ ಗುಡ್ ಈವ್ನಿಂಗ್ ಗೈಸ್. ಲಿಟ್ರಲಿ ಇವತ್ತು ಭಾಳ ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನಾನು. ನೋಡ್ರಿ ಗುಡ್ ಈವ್ನಿಂಗ್ ಅನ್ಬೇಕು, ಇನ್ನೊಂದು ಹಾಫ್ ಆನ್ ಅವರ್ ಗುಡ್ ನೈಟ್ ಆಲ್. ಸೊ ಒಂದು ಸ್ವಲ್ಪ ಡಾಕ್ಯುಮೆಂಟೇಷನ್ ಐತೆ, ಡಾಕ್ಯುಮೆಂಟೇಷನ್ ಮುಗಿಸ್ಕೊತೇನಂತ. ಇವತ್ತು ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಏನೈತಪ್ಪ ಅಂತ ನಾನು ಮುಂಚಿತವಾಗಿ ಹೇಳೀನಿ ಗೈಸ್. ನೋಡ್ರಿ ಹಿಂಗೆ ಮುಂಚಿತವಾಗಿ ಇಲ್ಲಿ ಹೊರ ನೋಡ್ರಿ, ಇದು ನಮ್ಮ ಮಾರ್ಕೆಟ್ ಇಲ್ಲಿಗೆ ಗಲಗಲ ಸೌಂಡ್ ಬರ್ತೇನೆ ಇರ್ತದೆ. ಸೊ ಒಂದು ಸ್ವಲ್ಪ ಹೆಂಗೆ ಅನ್ಸೈತೆ ಗೊತ್ತರ ಗೈಸ್, ಎಲ್ಲ ಚಲೋನು ಅನ್ನಿಸ್ತೈತಿ. ಯಾಕಂತಂದ್ರೆ ಎಲ್ಲ ಮಾರ್ಕೆಟಿಂಗ್ ಎಲ್ಲ ನಮ್ದು ಆಲ್ಮೋಸ್ಟ್ ಒಂದು ಮಾರ್ಕೆಟ್ ಇಲ್ಲೇ ಮನೆ ಕಡೆನೇ ಹಾಕೈತಿ. ಅದರಲ್ಲಿಂತ ನಂಗೆ ಚಲೋ ಅನ್ನಿಸ್ತೈತಿ. ಆಮೇಲೆ ಎಲ್ಲ ಅಂಗಡಿಗಳು ಎಲ್ಲ ಭಾಳ ದೂರ ಹೋಗೋದು ಜರುತ್ತಿರೋದು ಎಲ್ಲ. ಮುಂದಿನ ಅಂಕಲ್ ನನಗೆ ಹೆಂಗೆ ನೋಡತ್ತಾರಲ್ರಿ, ನೋಡೋತರ ಹಾಕೊಂಡ್ರೆ ಗೊತ್ತಾ ನೀವು ಏನು ವಿಡಿಯೋ ಮಾಡತ್ತಂತ ತೋರಿಸ್ತಿರಂಗಂತಂತಂದ್ರೆ ಡಾಕ್ಯುಮೆಂಟೇಷನ್ ಐತೆ. ಡಾಕ್ಯುಮೆಂಟೇಷನ್ ಹೋಗಿ ಸ್ವಲ್ಪ ಸಬ್ಮಿಟ್ ಮಾಡಿ ಮತ್ತೆ ಸಿಗ್ತೇನೆ ಅಂತ. ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಏನು ಅನ್ನೋದು ಎರಡು ಸೇರಿ ಒಂದೇ ಸತಿ ಐತೆ ಅಂತ ಅಲ್ಲಿವರೆಗೆ ಸ್ಟೇ ಡೌನ್. ಹೇ ಗಾಯ್ಸ್, ಬ್ಯಾಕ್ ಟು ದ ಕ್ಯಾಮ್ರಾ ಗೈಸ್. ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಏನಪ್ಪ ಸ್ಪೆಷಲಿ ಇವತ್ತಿನ ಬ್ಲಾಗ್ದಾಗ ಅಂತಂತಂದ್ರೆ ಗೈಸ್, ಇವತ್ತಿನ ಬ್ಲಾಗ್ ವೆರಿ ಸ್ಪೆಷಲ್ ನನಗೆ ಅನ್ಸಿತ್ತು ಅಂತಂದ್ರೆ ಗೈಸ್. ಹೋದ ವಿಡಿಯೋ ನೋಡಿದ್ರಿ, ಆ್ಯಕ್ಟಿವ್ದ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದರದ್ದು ಪ್ರಾಬ್ಲಮ್ ಸೊಲ್ಯೂಷನ್ ಆಯ್ತು ನಿಮ್ಗೆ. ಐ ಹೋಪ್ ಅದು ಸ್ವಲ್ಪ ವಿಡಿಯೋ ಯಾರಿಗೆ ತಿಳಿದಿಲ್ಲ ತೆಳಗೆ ಕಮೆಂಟ್ ಹಾಕಿದ್ರೆ ನಾನು ನಿಮ್ಗೆ ತಿಳಿಸ್ತೀನಿ ಗೈಸ್. ಯಾರು ಕಮೆಂಟ್ ಹಾಕತ್ತಿಲ್ಲ, ಸೊ ನಾ ಅದಕ್ಕೆ ನಾ ಯಾರಿಗೂ ಇದನ್ನು ಮಾಡತ್ತಿಲ್ಲ. ಬಟ್ ಹಾಗಂತೆ ನನಗೇನು ಇದೇನಿಲ್ಲ ಗೈಸ್. ತೆಳಗೆ ಕಮೆಂಟ್ ಹಾಕಿರಿ, ನಾ ಪಕ್ಕಾ ಶೂರ್ ಕಮೆಂಟಿಗೆ ನಾ ರಿಪ್ಲೈ ಮಾಡ್ತೇನೆ ಅಂತ ಗೈಸ್. ಗುಡ್ ನ್ಯೂಸ್ ಹೇಳಿ ಫಸ್ಟ್, ಬ್ಯಾಡ್ ನ್ಯೂಸ್ ಹೇಳಿ ಗೈಸ್. ಫಸ್ಟ್ ಗುಡ್ ನ್ಯೂಸಿಂದ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಗುಡ್ ನ್ಯೂಸ್ ಏನಪ್ಪ ಅಂತಂತಂದ್ರೆ ಇವತ್ತು ನಾನು ನೋಡಿದ ಮಟ್ಟಿಗೆ ನಂದು ಶಾರ್ಟ್ಸ್ ವಿಡಿಯೋದಾಗ ಆಲ್ಮೋಸ್ಟ್ 1000 ಒಬ್ಬರಷ್ಟೇ ಕಡಿಮೆ ವ್ಯೂಸ್ ಹೋಗೈತೆ. 1000 ಮಟ ವ್ಯೂಸ್ ಹೋಗೈತೆ. ನನಗೆ ಅದು ಭಾಳ ಖುಷಿ ಆಗೈತಿ. ಸೊ ಥ್ಯಾಂಕ್ ಯು ಗೈಸ್. ಯಾರ್ಯಾರು ಇದು ವಿಡಿಯೋ ನೋಡಿರಲ್ಲ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ನಾನು ಸೆಕೆಂಡ್ ಶಾರ್ಟ್ಸ್ ಆರ್ಮ್ ರೆಸ್ಲಿಂಗಿನ ಶಾರ್ಟ್ಸ್ ಏನು ವಿಡಿಯೋ ಐತಲ್ಲ, ನನ್ನ ಶಾರ್ಟ್ ವಿಡಿಯೋ ಏನೈತಲ್ಲ, ಶಾರ್ಟ್ಸ್ ಬಿಟ್ಟೇನಲ್ಲ, ಅದು ನನಗೆ ವ್ಯೂಸ್ 1000 ಮೇಲೆ ಒಬ್ಬರು ಕಡಿಮೆ 999 ವ್ಯೂಸ್ ಹೋಗೈತಿ. ನನಗೆ ಅದ ಭಾಳ ಖುಷಿ ತಂದು ಕೊಟ್ಟಿದ್ದ. ಸೊ ಅದಕ್ಕಿಂತ ಸ್ಪೆಷಲ್ ಗೈಸ್ ಇನ್ನೊಂದು ಆ್ಯಸ್ ಪರ್ ಇನ್ನೊಂದು ಖುಷಿ ಏನಪ್ಪ ಅಂತಂತಂದ್ರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡತ್ತೀರಿ, ಬಟ್ ಎಲ್ಲರೂ ವಿಡಿಯೋ ಹೋಗಿ ನೋಡತ್ತೀರಿ, ಅದನ್ನು ನನಗೆ ಚಲೋ ಅನ್ಸತ್ತೈತಿ ಗೈಸ್. ಆ್ಯಂಡ್ ಬ್ಯಾಡ್ ಥಿಂಗ್ ಏನು ಅನ್ನೋದು ಅದನ್ನು ಹೇಳ್ತೇನಂತ. ಸೊ ಗೈಸ್, ಇದು ಬ್ಯಾಡ್ ಥಿಂಗ್ ಅಂತ ಹೇಳೋದಿಲ್ಲ, ನನ್ನ ಒಪಿನಿಯನ್, ನನ್ನ ಪರ್ಸ್ನಲ್ ಒಪಿನಿಯನ್, ನನ್ನ ಸೈಡ್ಲಿಂತ ನಾನು ಒಂದು ಹಂಗೆ ವಿಡಿಯೋ ಮಾಡಿ ಹಾಕತ್ತೇನೆ. ಸೊ ಗೈಸ್, ನಾವು ಇಷ್ಟು ವಿಡಿಯೋ ಅಬ್ಸರ್ವೇಷನ್ ನಾವು ಮಾಡ್ಕೊಂಡು ಬಂದಂಗೆ ನಾನು ಯೂಟ್ಯೂಬ್ಲಿಂತ ನಾ ಸ್ಟಾರ್ಟಿಂಗ್ ನಿಂತ್ರೆ ಈಗ ಒಂದು 6 ವಿಡಿಯೋಸ್ ಬಿಟ್ಟೇನಿ, 2 ಶಾರ್ಟ್ಸ್ ವಿಡಿಯೋ ಬಿಟ್ಟೇನೆ. ನಾ ಟೋಟಲ್ 8 ವಿಡಿಯೋಸ್ ಬಿಟ್ಟೇನೆ. ನಾ 2 ಶಾರ್ಟ್ ವಿಡಿಯೋಸ್, ಆಮೇಲೆ 6 ನಂದು ವಿಡಿಯೋಸ್, ಲಾಂಗ್ ವಿಡಿಯೋಸ್. ಸೊ ಫಸ್ಟ್ ವಿಡಿಯೋ ನಾನು ನೋಡೋಕ್ಕಂತ ಹೋದ್ರೆ ಫಸ್ಟ್ ವಿಡಿಯೋದಾಗ ನಂದು 85 ವ್ಯೂಸ್, 8 ಲೈಕ್ಸ್, 3 ಕಮೆಂಟ್ಸ್ ಬಿದ್ದಿದೆ ಗೈಸ್. ಬಟ್ 85 ವ್ಯೂಸ್ ಆದ್ರೆ ಭಾಳ ದೊಡ್ಡದು ಗೈಸ್. ಬಟ್ 85 ವ್ಯೂಸ್ ಬಂದಿತ್ತು, ಬಟ್ 85 ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಇಟ್ಸ್ ಅ ಹೋಲ್ಡ್ ಆನ್ 25. ನಾ ಈಗ ಜಸ್ಟ್ ಚೆಕ್ ಮಾಡಿದ್ದೆ, 24 ಇದು 25 ಆಗೈತಿ. ಸೊ ಸಪೋರ್ಟ್ ಮಾಡಿರಿ ಗೈಸ್. ನಾನು ಒಂದು ಉತ್ತರ ಕರ್ನಾಟಕ ಹುಡುಗ, ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಿ ಅಂತೇಳಿ ಗೈಸ್. ಇದು ಒಂದು ಸೈಡ್ ಅತ್ತ ಬಿಸಾಕೋಕೆ. ಓಕೆ,
ಸೊ ಆ್ಯಂಡ್ ಸೆಕೆಂಡ್ ವಿಡಿಯೋದಾಗ ಬಂದುಬಿಟ್ಟು 36 ವ್ಯೂಸ್ 5 ಲೈಕ್ಸ್ 0 ಕಮೆಂಟ್. 36 ವ್ಯೂಸ್ 5 ಲೈಕ್ಸ್ ಬಿದ್ದಾವೆ, 0 ಕಮೆಂಟ್ ಬಿದ್ದಾವೆ ಗೈಸ್. ಆ್ಯಂಡ್ ಐ ಹೋಪ್ ನಮ್ಗೆ ಇದು ಚಲೋ ಅನಿಸಿತ್ತು ಅಂತ. ಬಟ್ 85 to 36 ನಾವು ಡೌನ್ ಬಂದೀವಿ. ನನಗೆ ಇದು ಒಂದು ಸ್ವಲ್ಪ ಬೇಜಾರಾಗತ್ತಿತ್ತು. ಏನು ಸ್ಯಾಡ್ಪ, ನನ್ನ ಕಡೆ ಅಂತೂ ಒಂದು ಸ್ವಲ್ಪ ಬೇಜಾರಾಗಿದ್ದು ನ್ಯೂಸ್ ಏನಪ್ಪ ಅಂತಂದ್ರೆ ಇದೆ ಗೈಸ್. ಆ್ಯಂಡ್ ಥರ್ಡ್ ವಿಡಿಯೋ ವಿಲ್ ಬಿ 21 ವ್ಯೂಸ್ 3 ಲೈಕ್ಸ್ 3 ಕಮೆಂಟ್ಸ್. ನೋಡಿರಿ ಡೌನ್ ಹಾಕ್ಕೊಂತನೇ ಬಂದೀವಿ ನಾವು. 85 to 36. ಸೆಕೆಂಡ್ ವಿಡಿಯೋದಾಗ 36ಇಂದ 21. ಆಮೇಲೆ ನಾ ರೀಸನ್ ಹೇಳ್ತೀನಿ ಗೈಸ್. ನಾ ಲಾಸ್ಟಿಗೆ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ನಾ ಫಸ್ಟಿಗೆ ಹೇಳೀನಿ, ಲಾಸ್ಟ್ ಮಟ್ಟ ವಿಡಿಯೋ ನೋಡಿರಿ, ನಂದೇನು ಫಾಲ್ಟ್ ಐತೆ ಅದನ್ನು ಹೇಳ್ತೇನೆ ನಾನು ಗೈಸ್. ಆಮೇಲೆ ಫೋರ್ತ್ ವಿಡಿಯೋಗೆ ಹೋಗೋಣ ಅಂತ. 19 ವ್ಯೂಸ್ 6 ಲೈಕ್ಸ್ 0 ಕಮೆಂಟ್. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಆ್ಯಂಡ್ ಫಿಫ್ತ್ ವಿಡಿಯೋದಾಗ 21 ವ್ಯೂಸ್ 5 ಲೈಕ್ಸ್ 1 ಕಮೆಂಟ್. ಆ್ಯಂಡ್ ರೀಸೆಂಟಾಗಿ ಈಗ ಒಂದು ವಿಡಿಯೋ ಬಿಟ್ಟೇನಲ್ಲ ನಾ ಆ್ಯಕ್ಟಿವ್ ಆದ, ಅದು ಈಗ ಜಸ್ಟ್ ರೀಸೆಂಟಾಗಿ ಬಿಟ್ಟಿದ್ದು, ಇವತ್ತು ಬಿಟ್ಟಿದ್ದು ವಿಡಿಯೋದ. 3 ವ್ಯೂಸ್ 2 ಲೈಕ್ಸ್ ಗೈಸ್. ಇಟ್ಸ್ ಓಕೆ, 0 ಕಮೆಂಟ್. ಆಮೇಲೆ ಶಾರ್ಟ್ಸ್ ವಿಡಿಯೋದಾಗ ಹೋದ್ರೆ ಫಸ್ಟ್ ವಿಡಿಯೋದಾಗ ನನಗೆ 45 ವ್ಯೂಸ್ ಬಂದೈತಿ. ಆಮೇಲೆ 6 ಲೈಕ್ಸ್ 2 ಕಮೆಂಟ್ಸ್. ಸೊ ಗುಡ್ ಗೈಸ್. ಆಮೇಲೆ ಕಂಪೇರ್ ಟು ಅದನ್ನು ಅದ್ರ ಜೊತೆ ಫಸ್ಟ್ ವಿಡಿಯೋ ಬಿಟ್ಟೆ, ಆಮೇಲೆ ಸೆಕೆಂಡ್ ಶಾರ್ಟ್ ವಿಡಿಯೋ ಬಿಟ್ಟೆ. ಇಟ್ಸ್ ಆಲ್ಸೋ ಗುಡ್. ನನ್ನ ಕಡೆ ನನಗೂ ಸ್ವಲ್ಪ ಖುಷಿ ಅನ್ಸಾತೈತಿ. ಆಮೇಲೆ ಸೆಕೆಂಡ್ ವಿಡಿಯೋ ಶಾರ್ಟ್ಸ್ ಆರ್ಮ್ ರೆಸ್ಲಿಂಗ್ ಇನ್ ಬಿಟ್ಟಲ್ಲ ಗೈಸ್, ಇಟ್ಸ್ ಅ ವೆರಿ ಡೇಂಜರಸ್. ವ್ಯೂಸ್ ಹಿಂಗೆ ಹೋಗ್ಯಾವ್ರಿ ಅಂತಂದ್ರೆ ನಾ ಇಮ್ಯಾಜಿನ್ ಮಾಡಿಲ್ಲ. ಐ ಹೋಪ್ ಕರೆನ್ ಹೇಳತ್ತೀನಿ ಗೈಸ್, ನನ್ನ ಪರ್ಸ್ನಲ್ ಅಲ್ಲ, ನಾ ಕರೆನ್ ಓಪನ್ ಹಾರ್ಟ್ಲಿ ಹೇಳತ್ತೀನಿ. ನಾನು ಅದನ್ನು ಇಮ್ಯಾಜಿನೂ ಮಾಡಿಲ್ಲ. ಮಾಡಿದರೆ 65 ವ್ಯೂಸ್. ನಂದು ಫಸ್ಟ್ ಶಾರ್ಟ್ ವಿಡಿಯೋ ನಾನು ನೋಡೇನಿಲ್ಲ. ನಾನು ನೋಡಿದಾಗ 22 ವ್ಯೂಸ್ ಇತ್ತು. ಇದು ಹೋದ್ರೆ ಒಂದು ಮಾಡಿ 23 ಇಲ್ಲ 24 ಹೋಗ್ಬೋದು. ಬಟ್ 999 ಹೋಗಿತ್ತು ಅಂತಂದ್ರೆ ನಂಗೆ ಐ ಆಮ್ ವೆರಿ ಹ್ಯಾಪಿ ಗೈಸ್. ನೀವು ಸಪೋರ್ಟ್. ಬಟ್ ನನಗೆ ಒಂದು ಬೇಜಾರು ಏನಪ್ಪ ಅಂತಂದ್ರೆ ಯಾರೂ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ. ವಿಡಿಯೋಸ್ ನೋಡತ್ತೀರಿ, ಹೋಗಿ ಯಾರೂ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ ಗೈಸ್. ಇಟ್ಸ್ ನಾಟ್ ನಾವು ಯಾವುದೇ ಥರ ಹೊಲ್ಸು ಮಾತಾಡೋ ಅಂತ ನನ್ಗೆ ಬರಬಾರ್ದು ಅಂತೇಳಿ ನಾ ಇದನ್ನು ಮಾಡ್ತೀನಿ. ಬಟ್ ಬರಬಾರ್ದು ಗೈಸ್. ಬಟ್ ಆ ಥರ ಯಾವುದು ಇನ್ಸಿಡೆಂಟ್ ಆಗಬಾರ್ದು ನಮ್ಮ ವ್ಲಾಗ್ಸ್ದಾಗ. ಎಲ್ಲ ಫ್ಯಾಮ್ಲಿ ನೋಡುವಂಥ ವ್ಲಾಗ್ಸನ್ನು ತೆಗಿಯೋದು. ಆ್ಯಂಡ್ ನಂಗೆ ಒಂದು ಸೈಡ್ ಬೇಜಾರಾಗಿತ್ತು. ಆಮೇಲೆ ಒಂದು ಫಾಲ್ಟ್ ನನಗೆ ಗೊತ್ತಾಗ್ತೈತಿ ಗೈಸ್. ಇಟ್ಸ್ ಓಕೆ, ನನಗೂ ಗೊತ್ತಾಕೈತಿ, ವ್ಯೂವರ್ಸಿಗೆ ಏನು ಬೇಕಾಗಿರ್ತೈತಿ. ಆ್ಯಸ್ ಪರ್ ನಂದು ವಾಯ್ಸ್ ರೀಚ್ ಆಗತ್ತಿಲ್ಲ. ನಾನು ಫಸ್ಟ್ಲಿಂತ ವಿಡಿಯೋ ನೋಡ್ಕೊಂಡು ಬರ್ರಿ, ನಾನು ಪ್ರಾಪರಾಗಿ ಯಾವುದೋ ನಾವು ಒಂದು ವಿಡಿಯೋ ಮಾಡಬೇಕಾದ್ರೆ ಯಾವುದೋ ಒಂದು ವಿಡಿಯೋಗೂ ನಂದು ಪ್ರಾಪರಾಗಿ ವಾಯ್ಸ್ ರೀಚ್ ಆಗಿಲ್ಲ ವ್ಯೂವರ್ಸಿಗೆ. ಅದೊಂದು ಮಿಸ್ಟೇಕ್. ಆಮೇಲೆ ಕಂಟೆಂಟ ನಾ ಫಸ್ಟ್ ಈಗ ಅದಕ್ಕೆ ಹೇಳೋನಲ್ಲ, ನಾನು 6 ಇಯರ್ ಬ್ಯಾಕ್ ಸ್ಟೋರಿನೂ ಹೇಳೀನಿ ನಾನು. ಸೊ ನನ್ನ ಕಂಟೆಂಟ್ ಏನು ಮಾಡಬೇಕಪ್ಪ, ಹೆಂಗೆ ಮಾಡ್ಬೇಕಂತಂತಂದ್ರೆ ನನಗೆ ಈಗ ಆ್ಯಸ್ ಪರ್ ಸ್ಟೆಪ್ ಬೈ ಸ್ಟೆಪ್ ಈಗ ನಾ ಹಂಗೆ ರೂಲ್ಸ್ ನೋಡ್ಕೊತ ತೆಕ್ಕೊತ ವಿಡಿಯೋ ಮಾಡ್ಕೊತ ಬರತ್ತೀನಿ ಗೈಸ್. ಬಟ್ ನೀವು ಸಪೋರ್ಟ್ ಮಾಡತ್ತೀರಿ, ಥ್ಯಾಂಕ್ ಯು. ಆ್ಯಂಡ್ ನೀವು ಆಲ್ವೇಸ್ ಸಪೋರ್ಟ್ ಮಾಡ್ತೀರಿ, ನನಗೆ ಹೋಪ್ ಐತಿ. ಬಟ್ ನನಗೆ ಲಿಟ್ರಲಿ ನೀವು ವ್ಯೂಸ್ ಹೋಗಿದ್ದು ನನಗೆ ನೋಡಿ ನಾ ಶಾಕ್ ಆಗೀನಿ. ಆ್ಯಂಡ್ ಒನ್ ಥಿಂಗ್ ಗೈಸ್, ಇದ್ರದ್ದೊಂದು ಮೇನ್ ಮಿಸ್ಟೇಕ್ ಆತ್ರಿ ನಮ್ದು. ಆಮೇಲೆ ವಾಯ್ಸ್ ರೀಚ್ ಆಗತ್ತಿಲ್ಲ. ಮೈಕ್ ಬರತೈತಿ, ನಾ ಹೇಳತ್ತೀನಿ ಬರೀ ಮೈಕ್ ಬರತೈತಿ, ಅದು ಅವ್ರದ್ದು ಡಿಲೇ ಹೊಂಟೈತಿ. ಸೊ ಅದಕ್ಕೆ ಅದರಲ್ಲಿಂದ ಹೋಲ್ಡ್ ಆಗೈತಿ ಗೈಸ್. ಮತ್ತೇನೂ ರೀಸನ್ ಇಲ್ಲರಿ. ಆದಷ್ಟು ಜಲ್ದಿನ ಮೈಕ್ ಬರ್ತೈತ್ರಿ. ಆ್ಯಂಡ್ ಗೈಸ್ ಮೈಕ್ ತರಿಸೋಣಂತ. ಆಮೇಲೆ ಅದಕ್ಕಿಂತ ಮುಂಚಿತವಾಗಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂತಂದ್ರೆ, ಇನ್ಮ್ಯಾಗಿಂತ ನಾನು ಯಾವುದೋ ರೀತಿ ಬ್ಲಾಗ್ಸ್ ಆಗಿರಲಿ, ವಿಡಿಯೋಸ್ ಆಗಿರಲಿ, ಯಾವುದೋ ರೀತಿ ನಾ ಶಾರ್ಟ್ಸ್ ವಿಡಿಯೋ ಆಗಿರಲಿ, ಆ್ಯಂಡ್ ಲಾಂಗ್ ವಿಡಿಯೋಸ್ ಆಗಿರಲಿ, ನಾ ಇನ್ಮ್ಯಾಗಿಂತ ಟೈಮಿಂಗ್ ಇಟ್ಟೇನು ಗೈಸ್. ಪ್ರಾಪರ್ ಟೈಮಿಂಗ್ ಒಂದು ಇಡಬೇಕಂತ ಐತಿ. ಬಟ್ ಇಟ್ಸ್ ಅ ಪ್ರಾಪರ್ ಟೈಮಿಂಗ್ ಆದರೂ ಕರೆಕ್ಟಾಗಿ ನಮಗೂ ಗೊತ್ತಾಕೈತಿ. ಸೊ ಯಾರು ನೋಡತ್ತಾರ ಯಾರು ನೋಡತ್ತಿಲ್ಲ ಅಂತಂದು. ಸೊ ಇನ್ಮೇಂತ್ರ ವಿಡಿಯೋಸ್ ನಂದು ಯಾವುದೇ ರೀತಿ ಬ್ಲಾಗ್ಸ್ ಬರೋದಿತ್ತಂದ್ರೆ ಮಂಡೇ ಟು ಫ್ರೈಡೇ ಮಟ ನಂದು ಬ್ಲಾಗ್ಸ್ ಯಾವತ್ತು ಈವ್ನಿಂಗ್ 6 o'clock ಒಟ್ಟು ಫಿಕ್ಸ್ 6 o'clock ಟೈಮಿಂಗ್ ಐತೆ ನಂದು. ಇನ್ಮೇಂತ್ರ ಬ್ಲಾಗ್ ಬಿಡೋದಿತ್ತಂದ್ರೆ 6 o'clock ಬಿಟ್ರೆ 6 o'clock ಮೇಲೆ ಬರೋದು ಯಾವುದೇ ರೀತಿ ನಾವು ಬ್ಲಾಗ್ ಬಿಡೋದಿಲ್ಲ ಗೈಸ್ ಇನ್ಮೇಂತ್ರ. ಯಾಕಂತಂದ್ರೆ ನಂದು ಪಾಸ್ಟ್ ಒಂದು ಆ್ಯಕ್ಟಿವ್ ಆದ ವಿಡಿಯೋದು ಭಾಳ ಕಷ್ಟಪಟ್ಟು ನಾನು ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದು ನಾನು ಭಾಳ ದೊಡ್ಡದೈತಿ ಗೈಸ್. ಎಷ್ಟೊಂದು ವೀಡಿಯೋಸ್ನ ಡೆಲೀಟ್ ಮಾಡೀನಿ. ಏನಿಲ್ಲಂದ್ರೂ ಅಪ್ ಟು ನಾ ರಿಯಾಲಿಟಿ ಹೇಳತ್ತೀನಿ ನಿಮ್ಮ ಮುಂದೆ 6 to 7 times ಅದನ್ನು ವಿಡಿಯೋ ಎಡಿಟ್ ಮಾಡೀನಿ ಗೈಸ್. ಅದನ್ನು ರಿಪೀಟ್ ಎಡಿಟ್ ಮಾಡಿ ಹಾಕಿ ಅಂತೀನಿ. ಅದು ಒಟ್ಟು
ಒಟ್ಟು ಇದನ್ನ ಆಗತ್ತಿಲ್ಲ, ಬರೀ ಸ್ಟೋರೇಜಿನ ಪ್ರಾಬ್ಲಮ್ ತೋರ್ಸತ್ತೈತಿ ಗೈಸ್. ಸೊ ಅದಕ್ಕೆ ಸ್ವಲ್ಪ ನಾ ಇಷ್ಟೆಲ್ಲ ಕಷ್ಟಪಟ್ಟು ನಾನು ನಿಮ್ಮ ಜೊತೆ ಓಪನ್ ಆಗಿ ನಾ ಎಲ್ಲ ಹೇಳತ್ತೀನಿ ಅಂದಮೇಲೆ ನೀವು ನಮ್ಗೆ ಸ್ವಲ್ಪ ಸಪೋರ್ಟ್ ತೋರಿಸಿದ್ರೆ ನನಗೂ ಸ್ವಲ್ಪ ಖುಷಿ ಆಕೈತಿ ಗೈಸ್. ಆಮೇಲೆ ಆಲ್ವೇಸ್ ನೀವು ಸಪೋರ್ಟ್ ತೋರಿಸ್ತೀರಿ, ಅದು ನನಗೆ ಗೊತ್ತೈತಿ ಗೈಸ್. ಮೇನ್ ಥಿಂಗ್ ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ನಾನು ಇನ್ಮೇ ಅಂತ ನಾನು ಮಂಡೇ ಟು ಫ್ರೈಡೇ 6 o'clock ಈವ್ನಿಂಗ್ 6 PM ನಂದು ವ್ಲಾಗ್ಸ್ ಬರ್ತೈತಿ. ಆ್ಯಂಡ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ 11 o'clock ಬರ್ತೈತಿ ಗೈಸ್. ಹೇಗಂತಂದ್ರೆ ಸ್ವಲ್ಪ ಚೇಂಜ್ ಇಡೋಣ ಅಂತ, ಬರೀ ಡೈಲಿ 6 o'clock ಬೇಡ, ಸ್ಯಾಟರ್ಡೆ ಸಂಡೇ 11 o'clock ನಾನು ವ್ಲಾಗ್ಸ್ ಬಿಡ್ತೇನಂತ. ಸೊ ಮತ್ತು ಹಂಗೇನಾದ್ರೆ ನಮಗೆ ಬ್ಯಾಡ್ರಿ ಹಂಗೆ ಸ್ಯಾಟರ್ಡೆ ಸಂಡೇ ಅಷ್ಟೇ 11 o'clock ಬೇಡ, ಅದು 6 o'clock ಇಡ್ರಿ ಅಂದ್ರೆ ಕಮೆಂಟ್ ಹಾಕಿರಿ ಗೈಸ್. ಬಟ್ ಕಮೆಂಟ್ ಹಾಕಿರಿ ನಮ್ಗೆ ಹಂಗೆ ಡೈಲಿನ 6 o'clock ಇರಲಿ ಅದು ಬ್ಲಾಗ್ ಅಂತಂತಂದು ಹಂಗೆ ಮಾಡೋಣ ಗೈಸ್. ನೀವು ಹೆಂಗೆ ಹೇಳ್ತೀರ ಹಂಗೆ. ಸೊ ಗೈಸ್, ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಯಾರಿಗೆ ಈ ವಿಡಿಯೋ ಚಲೋ ಅನ್ಸಿತ್ತು ಅಂತಂದ್ರೆ ಹೋಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕೆಳಗೆ ಕಮೆಂಟ್ ಮಾಡಿರಿ ಗೈಸ್. ಆಮೇಲೆ ಲಾಸ್ಟ್ ಇಂಟ್ರೋದಾಗ ನಂದು ಇನ್ಸ್ಟಾಗ್ರಾಮ್ ಪೇಜ್ ಐತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಗೈಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಅಲ್ಲಿವರೆಗೂ ಬಿ ಸೇಫ್, ಸ್ಟೇ ಸೇಫ್. ಬಾಯ್ ಗೈಸ್. ಥ್ಯಾಂಕ್ ಯು.